ಇವ್ರು ಮಾಮೂಲಿ ಮಾಡ್ತಿಲ್ವಲ್ಲ ಅಂತ ಅನ್ಕೊಂಡು ಜಗಳ ಮಾಡ್ಕೊಳ್ಳೋದಕ್ಕಿಂತ ಅವನೇನೋ ಬೇರೆ ಟ್ರೈ ಮಾಡ್ತಿದ್ದಾನಲ್ಲ, ಬಿಡೋಣ ಅವನ್ನ. ಆ ಬಿಟ್ಟಿದ್ದಕ್ಕೆ ರತ್ನ ಪ್ರಪಂಚ ಆಗಿರೋ ಸರ್. ಅಲ್ಲಿ ಅದೆಲ್ಲ ಹಾಕೊಂಡು ಮೇಕಪ್ ಗೆಟಪ್ ಎಲ್ಲ ಹಾಕೊಂಡು ಬಂದಾಗ ಅವರು ಪ್ರಶಾಂತ್ ಅವರು ರಿಯಾಕ್ಷನ್ ಚೆನ್ನಾಗಿತ್ತು. ಅವರು ಯು ಲುಕ್ ಎಕ್ಸಾಕ್ಟ್ಲಿ ಲೈಕ್ ವಾಟ್ ಐ ಥಾಟ್ ಅಂತಂದ್ರು. ನನ್ಗೆ ಅಲ್ಲೇ ಖುಷಿ ಆಗೋಯ್ತು. ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದ ರೀತಿ, ಅವ್ರು ನಮ್ಗೆ ಹೇಳ್ಕೊಡ್ತಿದ್ದ ರೀತಿ, ಮಾಡಿದ್ಮೇಲೆ ಎಕ್ಸ್ಟ್ರಾರ್ಡಿನರಿ ಪ್ರಮೋದ್ ಅಂತ ಮೈಕಲ್ ಹಿಂಗೆ ಜೋರಾಗಿ ಹೇಳಿದಾಗ ಅಲ್ಲಿಂದ ಶುರು ಆಗುತ್ತೆ ಕಾನ್ಫಿಡೆನ್ಸು. ಕೊಡು ಇನ್ನೇನು ಕೊಡ್ತೇವೆ, ಕೊಡು ಮಾಡ್ತೀವಿ ಅಂತ ಹಂಗೆ ಬರುತ್ತಲ್ಲ, ಅಲ್ಲಿಂದ ಅಂದರೆ ನಂಗೆ ಅಷ್ಟು ಬಂದ್ಬಿಟ್ರೆ ಆಯಿತು, ಮಿಕ್ಕಿದ್ದು ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಅಷ್ಟು ದೊಡ್ಡ ಕ್ಯಾನ್ವಾಸು, ಅಷ್ಟು ದೊಡ್ಡ ಬಜೆಟ್ಟು, ದೊಡ್ಡ ಮಟ್ಟದ ಸಿನಿಮಾ, ಹೆಂಗೆ ಬಾಚಿ ರಾಜ ಮನ್ನಾರ್ ಆಗಿ ನಮ್ಮ ಪ್ರಮೋದ್ ಅವರು ಆಯ್ಕೆ ಆಗಿದ್ದು ನೋಡಿ ಬಿಹೈಂಡ್ ದ ಸೀನ್ಸು ಹೆಂಗೆ ಅಂದ್ರೆ ಇಲ್ಲ ಈ ಕಲಾವಿದಂಗೆ ಈ ಪಾತ್ರ ಕೊಡಬೇಕು ಅಂತ ಅನ್ಕೊಳ್ಳೋದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಅಲ್ಲೇ ನಾನು ಗೆದ್ದಿರೋದು ಸರ್. ಅದೇ ಹೇಳಿದ್ದು ನಾನು, ಏನು ಕಮರ್ಷಿಯಲ್ ಇಟ್ಟು ಆಳು ಗೊತ್ತಿಲ್ಲ, ಹೇಳಿದ್ರಲ್ಲ ಆ ಪಾಯಿಂಟು, ಅದು ಎಲ್ಲ ಕಡೆ ವರ್ಕ್ ಆಗಿದ್ದಾನೆ. ಈ ಹುಡುಗ ಅಂತ ಇವತ್ತು ಅಲ್ಕಡನ್ ಕೂಡ ಹಂಗೆ ಆಗ್ತಿರೋದು, ಈ ಹುಡುಗಂಗೆ ಮಾಡ್ಬೇಕು ಫಿಲಮು ಅಂತ. ಇದೆಲ್ಲ ರತ್ನ ಪ್ರಪಂಚ ಎಫೆಕ್ಟ್ ಸರ್. ಪ್ರೀಮಿಯರ್ ಪದ್ಮಿನಿಯಿಂದ ತುಂಬ ದೊಡ್ಡ ಹೆಸರು ಬಂತು, ಯಾರು ಅಂತ ಗೊತ್ತಾಯ್ತು ನನಗೆ. ರತ್ನ ಪ್ರಪಂಚ ಆ್ಯಕ್ಚುಲಿ ರೋಹಿತ್ ಪದಕಿ ಸರ್ ಪ್ರೀಮಿಯರ್ ಪದ್ಮಿನಿಲಿ ಶುರುವಿಗೆ ಅಸೋಸಿಯೇಟ್ ಕೆಲಸ, ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ಒಂದು ತಿಂಗಳು ಕೆಲಸ ಮಾಡಿದಾರೆ ಅವರು. ಅಲ್ಲ ನೋಡಿದ್ರು ಅವರು, ಹುಡುಗ ಬೇರೆ ಇದನ್ನೆಲ್ಲ ಅನ್ಕೊಂಡಿರ್ತಾರೆ ನಾವು ಮೋಸ್ಟ್ಲಿ ಅಷ್ಟೇ. ಅದು ಬಿಟ್ಟು ಆಮೇಲೆ ಒಂದು ತಿಂಗಳು ಬಿಟ್ಟು ಹೋದ್ರು, ನಮ್ಗೆ ಅವ್ರು ಕಾಂಟ್ಯಾಕ್ಟೇ ಇಲ್ಲ. ಡೈರೆಕ್ಟ್ ಕಾಲ್ ಬಂದಿದ್ದೆ, ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ರತ್ನ ಪ್ರಪಂಚ. ಅಂದರೆ ಹಂಗೆ ಅವ್ರು ಆ ಮನಸ್ಸಲ್ಲಿ ಹೆಂಗೆ ಉಳ್ಕೊಂಡಿದ್ದೀನಿ ನಾನು ಅಂತ. ರತ್ನ ಪ್ರಪಂಚ ಅಷ್ಟೊಳ್ಳೆ ಪಾತ್ರ ಬರ್ಕೊಂಡು ರಿಸ್ಕೇ ತೊಗೊಂಡಿಲ್ಲ. ಆ್ಯಕ್ಚುಲಿ ರಿಸ್ಕ್ ಅದು, ಹೊಸ ಹುಡುಗ ನಾನು ಅವತ್ತಿಗೆ ಇವ್ನು ಹಾಕೋಣ ಅನ್ಕೊಳ್ಳೋದಿದೆಯಲ್ಲ. ಸೊ ಅಂದರೆ ನಾನು ಮನಸ್ಸಲ್ಲಿ ಇಂಪ್ಯಾಕ್ಟ್ ಅಷ್ಟು ಮಾಡಿರ್ಬೋದು ಆ್ಯಕ್ಟಿಂಗ್ ವೈಸ್. ಬೇರೆ ಯಾವ್ದು ಮಾಡ್ತೀನಿ ಇಲ್ವೋ, ಆ್ಯಕ್ಟಿಂಗ್ ಕೆಲಸದ ಮೇಲೆ ಕರೆಕ್ಟಾಗಿ ಮಾಡಿರ್ತೀನಿ ಮೋಸ್ಟ್ಲಿ. ಸೊ ರತ್ನ ಪ್ರಪಂಚದಿಂದಾನೇ ಸಲಾರ್ ಸರ್. ಈ ರತ್ನ ಪ್ರಪಂಚ ಅದು ಡಬ್ಬಿಂಗ್ ಮಾಡ್ತಿದ್ವಿ, ಅವರು KGF ಡಬ್ಬಿಂಗ್ ಮಾಡ್ತಿದ್ರು ಅದೇ ಸ್ಟುಡಿಯೋದಲ್ಲಿ. ಊಟಕ್ಕೆ ಬಿಡ್ತಾರಲ್ಲ ಡಬ್ಬಿಂಗ್ ಎಲ್ಲ ಮಾಡುವಾಗ, ಕೆಳಗಡೆ ಬಂದು ಊಟ ಮಾಡೋ ಟೈಮಲ್ಲಿ ನಮ್ಮ ಲಕ್ಕಿ ಸಿನಿಮಾ ಡೈರೆಕ್ಟ್ರು ಡಾಕ್ಟರ್ ಸೂರಿ ಸರ್, ಪ್ರಶಾಂತ್ ಸರ್ ಎಲ್ಲ ಊಟಕ್ಕೆ ಬಂದರು. ಅಲ್ಲಿ ಸೂರಿ ಸರ್ ತೋರಿಸ್ತಿದ್ರು, ಈ ಹುಡುಗ ನೋಡಿ ಚೆನ್ನಾಗಿದ್ದಾನೆ. ನಾನು ಊಟ ಎಲ್ಲ ಮಾಡ್ಕೊಂಡು ಆಡ್ತಿದ್ದೆ ಅಲ್ಲಿ, ಸ್ವಲ್ಪ ಮಾಡಿಕೊಂಡು ಓಕೆ ಅಂದಿದ್ರು. ಅಷ್ಟೇ ನಾನು ಅಷ್ಟೇ ಜ್ಞಾಪಕ ಇರೋದು ನನಗೆ. ಹಲೋ ಸರ್ ಅಷ್ಟೇ. ಕಟ್ ಮಾಡಿದ್ರೆ ಪಿಕ್ಚರ್ ರಿಲೀಸ್ ಆಯಿತು, ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ. ಪಿಕ್ಚರ್ ನೋಡಿ ಅವರು ಫಸ್ಟ್ ಆಲ್ರೆಡಿ ಕಾಲ್ ಮಾಡಿಸಿದ್ದೆ ನಂಗೆ ಮೋಸ್ಟ್ಲಿ, ಹಿಂಗೊಂದು ಪಾತ್ರ ಇದೆ ಮಾಡ್ಬೇಕಂತ ನೀವು ಸಲಾರಲ್ಲಿ ಅಂತ. ನಾನು ಚೆನ್ನಾಗಿ ಮಾಡಿದೆ ಅಂತ ಹೇಳಕ್ ಕಾಲ್ ಮಾಡಿದಾಗಲೇ ಪಾತ್ರ ಇದೆ ಅಂತ ಹೇಳ್ಬಿಟ್ರ? ಇಲ್ಲ, ಅವ್ರು ಕಾಲ್ ಮಾಡಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಹೇಳಿದ್ರು, ಫಸ್ಟ್ ಡೇ ಅವ್ರನ್ನ ಮೀಟ್ ಮಾಡಿದ್ವಲ್ಲ ಸಲಾರ್ ವಿಷಯಕ್ಕೆ, ಅದು ಸಲಾರ್ ಅಲ್ಲಿ ಒಂದು ಪಾತ್ರ ಇದೆ ನಿಮ್ದು, ನೀವು ಮಾಡ್ಬೇಕಂತೆ ಪ್ರಶಾಂತ್ ಸರ್ ಹೇಳಿದ್ದಾರೆ ಅಂತ ಅವರ ಅಸೋಸಿಯೇಟ್ ಒಬ್ರು ಪ್ರಕಾಶ್ ಅಂತ ಅವ್ರು ಫೋನ್ ಮಾಡಿದ್ರು. ನಾನು ಅವತ್ತೇ ಅಂದರೆ Cloud9 ಅಂದರೆ ಹೆಂಗೆ ಈ ಥರನೂ ಆಯ್ತಾ, ಅವತ್ತಲ್ಲಿ ಸಿಕ್ಕಿದವರು ಸ್ಟುಡಿಯೋದಲ್ಲಿ. ಆಮೇಲೆ ಸಿನಿಮಾ ಅಂದರೆ ನೋಡಿ ರೋಹಿತ್ ಅವರು ಹಂಗೆ ಸಿಕ್ಕಿದ್ದು. ಅಂದರೆ ಅದನ್ನೇ ಹೇಳಿದ್ದು ನಾನು, ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಜಾಗಗಳಿರಬೇಕು ಅಂತ. ಪ್ರೀಮಿಯರ್ ಪದ್ಮಿನಿ ಆದ ತಕ್ಷಣ ರತ್ನ ಪ್ರಪಂಚ ಕರೆಕ್ಟ್ ಜಾಗ ಅದು. ಯಾಕೆ ಗೊತ್ತಾ, ಅಲ್ಲಿ ನಮ್ಮ ಕಾರ್ತಿಕ್ ಗೌಡ ಆಗ್ಬೋದು, ನಮ್ಮ ಯೋಗಿ ಜೀರಾಜ್ ಸರ್ ಆಗ್ಬೋದು, ಇವರೆಲ್ಲರೂ ಅಲ್ಲಿ ಹೊಂಬಾಳೆಗೆ ಕನೆಕ್ಟೆಡ್ ಅಲ್ಲ. ಸೊ ಅವರು ಈ ಸಿನಿಮಾ ಮಾಡಿದಾಗ ರತ್ನ ಪ್ರಪಂಚ ಅಷ್ಟು ಜನ ಸಿನಿಮಾ ನೋಡಿದ್ದಾರೆ, ಹೊಂಬಾಳೆಯ ಅಷ್ಟು ಜನ ಈ ಪಿಕ್ಚರ್ ನೋಡಿದ್ದಾರೆ. ಟಕ್ಕಂತ ಒಂದೇ ಸ್ಟೆಪ್ ಸಿಕ್ತಲ್ಲಿ. ಸೊ ಇವಾಗ ಯೋಚನೆ ಮಾಡಿದ್ರೆ ಎಲ್ಲ ಡಾಟ್ಸ್ಗಳನ್ನು, ಸೊ ನಾವು ಕರೆಕ್ಟ್ ಜಾಗದಲ್ಲಿ ಇದ್ದರೆ ಮಾತ್ರ ಇವೆಲ್ಲ ವರ್ಕ್ ಆಗುತ್ತೆ. ನಾವು ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಇದು ನಾನು ಪ್ಲ್ಯಾನ್ ಮಾಡಿಲ್ಲ. ಸೊ ಅದೇ ಆಗಬೇಕು, ಆ ವಿಷಯಗಳಲ್ಲೇ ಏನೋ ಒಂದು ಅನುಗ್ರಹಗಳು ಬೇಕಾಗುತ್ತೆ. ಸೊ ಇದು ನನಗೆ ವರ್ಕ್ ಆಯ್ತು ಅಷ್ಟೇ. ಅಲ್ಲಿ ರತ್ನ ಪ್ರಪಂಚ ಆ ಟೀಮ್ ಅಸೋಸಿಯೇಟ್ಸ್ ಎಲ್ಲ ನೋಡಿದ್ದಕ್ಕೆ ವಿಜಯ್ ಸರ್ ನಮ್ಮೂರಿನವರು, ಮಂಡ್ಯದವರು, ಅವರು ಮಾತಾಡಿಸಿದ್ದು, ಅವ್ರು ಖುಷಿ ಪಟ್ಟಿದ್ದು. ಆಮೇಲೆ ಏನೋ ಮಾತಾಡಬೇಕು ಆಫೀಸಿಗೆ ಬನ್ನಿ, ಏನೇನೋ ಇದೆ ಒಂದಷ್ಟಿದೆ. ಅವೆಲ್ಲ ಹೆಂಗಾಯಿತು ಅಂದರೆ, ಈ ಕೆಲಸ ನೋಡಿ ಹುಡುಗ ಏನೋ ಬೇರೆ ಏನೋ ಮಾಡ್ತಾನೆ ಅಂತ ಕನೆಕ್ಟ್ ಆಯ್ತಲ್ಲ, ಹಂಗಾಗಿ ಸಲಾರ್. ಅಷ್ಟು ದೊಡ್ಡ ಸೆಟ್ಟು, ಅಷ್ಟು ದೊಡ್ಡ ಲೈಟ್ಸು, ಹ್ಯೂಜ್ ಕ್ಯಾನ್ವಾಸ್, ಎತ್ತ ಕಡೆ ನೋಡಿದ್ರು 1,000 ಜನ ಓಡಾಡ್ತಾ ಇರ್ತಾರೆ. ಹೌದೌದು. ಆ ಥರದ ಸೆಟ್ಟು, ಆ ಥರದ ಸಿನಿಮಾ ಮಾಡ್ಬೇಕಾರೆ ಒಬ್ಬ ಆ್ಯಕ್ಟರ್ ಆಗಿ ಮನಸ್ಸಲ್ಲಿ ನಾವು ಓಡ್ತಾ ಇರ್ತಲ್ಲ, ನೆಕ್ಸ್ಟ್ ನಿಮ್ಮ ಶಾರ್ಟ್ ಇದೆ, ನಿಂತ್ಕೊಂಡು ಆ್ಯಕ್ಷನ್ ಹೇಳಿದಾಗ ನನಗೆ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಪ್ರೆಷರ್ ಇರುತ್ತೆ. ಮತ್ತು ಹಿಂಗೆ ನಾನಿಲ್ಲಿ ಈ ಅವಕಾಶನ ಇನ್ನು ಮುಂದಕ್ಕೆ ನಾನು ಹೆಂಗೆ ಎಲಿವೇಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿನೂ ಇರುತ್ತೆ. ವಾಟ್ ಎಕ್ಸಾಕ್ಟ್ಲಿ ಏನು ನೋಡ್ತಿತ್ತು ನಿಮ್ಮ ಮನಸ್ಸಲ್ಲಾಗ? ಫಸ್ಟ್ ಡೇ ಮಾತ್ರ ಅದೆಲ್ಲ ನಂದು. ಯಾಕೆಂದರೆ ಅವರೆಲ್ಲ ತುಂಬ ದೊಡ್ಡವರು, ಆಲ್ರೆಡಿ ಗೆದ್ದುಬಿಟ್ಟಿರೋರು, ಅಷ್ಟು ದೊಡ್ಡ ಸಿನಿಮಾ ಮಾಡಿರೋರು, ಇಡೀ ಇಂಡಿಯಾ ನೋಡಿರುವಂಥ ಸಿನಿಮಾ ಮಾಡಿದವರು. ಇನ್ನೊಂದು ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಗೆ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಪಾರ್ಟಲ್ಲಿ ಇಷ್ಟೇ ಇದ್ದಿದೆ, ಇದು ಪಾರ್ಟ್ 2 ನನಗೆ ಎಷ್ಟಿದೆ ನನಗೆ ಗೊತ್ತು. ಸೊ ಅಷ್ಟಿದೆ, ಅಷ್ಟೊಳ್ಳೆ ಪಾತ್ರ ಅದು. ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕೊಟ್ಟು ವರ್ಕ್ ಆಗಿ, ಆಮೇಲೆ ಫಸ್ಟ್ ಡೇ ಅದನ್ನು ಲುಕ್ ಟೆಸ್ಟ್ ಅಂತ ಮಾಡ್ತಾರೆ. ಅಲ್ಲಿ ಅದೆಲ್ಲ ಹಾಕೊಂಡು ಮೇಕಪ್ ಗೆಟಪ್ ಎಲ್ಲ ಹಾಕೊಂಡು ಬಂದಾಗ ಅವರು ಪ್ರಶಾಂತ್ ಸರ್ ರಿಯಾಕ್ಷನೇ ಚೆನ್ನಾಗಿತ್ತು ಅವ್ರದ್ದು. ಯು ಲುಕ್ ಎಕ್ಸಾಕ್ಟ್ಲಿ ಲೈಕ್ ವಾಟ್ ಐ ಥಾಟ್ ಅಂತಂದರು. ನನಗೆ ಅಲ್ಲೇ ಖುಷಿ ಆಗೋಯ್ತು, ಹಿಂಗೆ ಅಂತ. ಅಂದರೆ ಆ ವಿಷಯಗಳಲ್ಲಿ ನನಗೊಂದು ಹೆಮ್ಮೆ ಇದೆ, ಒಂದು ಇದೆ ಹಂಗದು. ಸೊ ಪ್ರಶಾಂತ್ ಸರ್ದು ಫಸ್ಟ್ ಡೇ ಅವ್ರದ್ದು ಮೀಟಿಂಗ್ಗಳು, ಮಾತಾಕತೆ, ಅಲ್ಲೊಂಚೂರು ಹೆಂಗಪ್ಪ ಈ ಕ್ಯಾರೆಕ್ಟರ್ ಹೆಂಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ. ಫಸ್ಟ್ ಡೇ ಶೂಟಿಂಗ್ ಹೋಗಿದ್ದ ದಿವಸ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದ ರೀತಿ, ಅವ್ರು ನಮ್ಗೆ ಹೇಳ್ಕೊಡ್ತಿದ್ದ ರೀತಿ, ಮಾಡಿದ್ಮೇಲೆ ಎಕ್ಸ್ಟ್ರಾರ್ಡಿನರಿ ಪ್ರಮೋದ್ ಅಂತ ಮೈಕಲ್ ಹಿಂಗೆ ಜೋರಾಗಿ ಹೇಳಿದಾಗ ಅಲ್ಲಿಂದ ಶುರು ಆಗುತ್ತೆ ಕಾನ್ಫಿಡೆನ್ಸು.
ಕೊಡು ಇನ್ನೇನು ಕೊಡ್ತೇವೆ ಕೊಡು ಮಾಡ್ತೀವಿ ಅಂತ ಹಂಗೆ ಬರುತ್ತಲ್ಲ ಅಲ್ಲಿಂದ ಅಂದರೆ ನಂಗೆ ಅಷ್ಟು ಬಂದ್ಬಿಟ್ರೆ ಆಯಿತು, ಮಿಕ್ಕಿದ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ನಾನು. ಶುರುಗೆ ಬೇಕು ಇವ್ರಿಗೆ ಸಮಸ್ಯೆ ಮಾಡಬೇಕು ಅಂತ, ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಜನ ಮಾಡ್ತಾರೆ ಗೊತ್ತಾ, ಹಂಗೂ ಮಾಡೋರು ಇರ್ತಾರೆ ಯಾಕಿರಲ್ಲ. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರ? ಇಲ್ಲ, ನನ್ಗೆ ಸಿಕ್ಕಿಲ್ಲ ಅಂತ ಸದ್ಯ. ಅಂದರೆ ಅದು ಸ್ಯಾಡಿಸಮ್, ಅದು ಗೊತ್ತಾಗ್ತಿರ್ತದೋ ಅಂಥ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಒಂಚೂರು ವೇವ್ ಲೆಂತ್ಗಳು ಮ್ಯಾಚ್ ಆಗಬೇಕು, ಗೌರವ ಇರಬೇಕು, ರೆಸ್ಪೆಕ್ಟ್ ಇರಬೇಕು. ಮ್ಯೂಚುವಲ್. ಅವ್ರು ಏನು ಮಾಡ್ತಿದ್ದಾರೆ, ಇವ್ರು ಮಾಮೂಲಿ ಮಾಡ್ತಿಲ್ವಲ್ಲ ಅಂತ ಅನ್ಕೊಂಡು ಜಗಳ ಮಾಡ್ಕೊಳ್ಳೋದಕ್ಕಿಂತ ಅವನೇನೋ ಬೇರೆ ಟ್ರೈ ಮಾಡ್ತಿದ್ದಾನಲ್ಲ, ಬಿಡೋಣ ಅವನ್ನ. ಆ ಬಿಟ್ಟಿದ್ದಕ್ಕೆ ರತ್ನ ಪ್ರಪಂಚ ಆಗಿರೋ ಸರ್. ಅಲ್ಲೇನಾದ್ರು ಹಿಡಿದು ಬಿಟ್ಟಿದ್ರೆ ನನ್ನ ಹಿಂಗೆ ಮಾಡೋಂಗಿಲ್ಲ, ಹಿಂಗೇ ಮಾಡಬೇಕು ಅಂದಿದ್ರೆ ನಾನು ಹಂಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪ ರೋಹಿತ್ ಸರ್ ಒಂದು ಮಾತು ಹೇಳಿದೆ ನನಗೆ, ನೀವೇನು ಮಾಡ್ತೀರ ಮಾಡಿ, ಯಾಕಂದ್ರೆ ಗೊತ್ತಿತ್ತು ಅವ್ರಿಗೆ ಇನ್ನೇನೋ ಮಾಡ್ತಾನೆ, ಮಾಡಿ ಏನು ಮಾಡ್ತೀರ ಮಾಡಿ, ಸ್ಲ್ಯಾಂಗ್ ಒಂದು ನೋಡ್ಕೊಳ್ಳೋರು ಅಷ್ಟೇ. ಸ್ಲ್ಯಾಂಗ್ ಫಸ್ಟ್ ಡೇ ಆದಮೇಲೆ ಅವ್ರು ಅದನ್ನು ಬಿಟ್ಬಿಟ್ರು, ಇವ್ನಿಗೆ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಬಿಡು ಅಂತ ಮೋಸ್ಟ್ಲಿ. ಸೊ ಅಲ್ಲೇನಾಗುತ್ತೆ, ಹಂಗೆ ಬಿಟ್ಟರೆ ವರ್ಕ್ ಆಗುತ್ತೆ ಸರ್. ನಾನು ಇದುವರೆಗೂ ಅಬ್ಸರ್ವ್ ಮಾಡಿದ್ದೀನಿ. ಹಂಗಲ್ಲ ಹಿಂಗೆ ಅಂದರೆ ನನ್ನ ಇದುವರೆಗೂ ವರ್ಕ್ ಆಗಿಲ್ಲ ನಂಗೆ. ನಾವು ಅಲ್ಲಿರ್ತೀವಿ ಕಾನ್ಷಿಯಸ್ಲಿ, ಅವ್ರೇನೋ ಹೇಳಿದಾರಲ್ಲ ಅದನ್ನೇ ಮಾಡೋಕೆ. ಹಂಗಾದ್ರೆ ಪರ್ಫಾರ್ಮ್ ಮಾಡೋಕ್ಕಲ್ಲ, ನೀವು ಡೈಲಾಗ್ ಹೇಳ್ತಿರ್ತೀರ ಅಷ್ಟೇ. ಆ್ಯಕ್ಟ್ರಾಗಿ ಬಿಡ್ಬೇಕು ಅವನ್ನ, ಯಾಕಂದ್ರೆ ನೀನು ಆ್ಯಕ್ಟ್ರ್ ಆಗಿರೋದೇನಕ್ಕೆ, ನೀನೇನೋ ಬೇರೆ ಮಾಡ್ತೀಯ ಅಂತ ನಿನ್ನ ಅಕೌಂಟ್ ಅದಲ್ವಾ. ಎಕ್ಸಾಕ್ಟ್ಲಿ. ನಿನ್ನ ಕರ್ಕೊಂಡ್ಬಿಟ್ಟು ನನಗೇನು ಬೇಕು ಅದೇ ಮಾಡ್ಬೇಕು ನೀನು ಅಂದರೆ ಅದು ನೀವು ಅನ್ಕೊಂಡಂಗೆ ಆಗುತ್ತೆ ಹೊರತು ಆ ಆ್ಯಕ್ಟ್ರ್ ಅವನಲ್ಲದೆ ಇನ್ನು ಯಾರು ಬೇಕಾದ್ರೂ ಮಾಡ್ಬೋಯ್ತಲ್ಲ. ಅಫ್ಕೋರ್ಸ್ ಕೆಲವು ಸಲ ಮೀಟ್ರಿಗಿಂತ ಜಾಸ್ತಿ ಮಾಡ್ತಿರ್ತಾರೆ ಕೆಲವರು, ಕಟ್ ಮಾಡಬೇಕಾಗತ್ತೆ. ತುಂಬ ಕಡಿಮೆ ಮಾಡ್ತಿರ್ತಾರೆ, ಕಟ್ ಮಾಡಬೇಕಾಗತ್ತೆ. ಕೆಲವು ಸಲ ಏನೋ ಮಾಡ್ತಿದ್ದಾರೆ, ಬೇರೆ ಟ್ರೈ ಮಾಡ್ತೀವಿ, ವರ್ಕ್ ಆಗ್ತಿದೆ ಅಂತ ಗೊತ್ತಾದ್ಮೇಲೂ ಕೂಡ ಈಗೋ ಕ್ಲಾಶಸ್ ಆಗಿ ಇವನೇನು ಮಾಡ್ಬಿಡೋದು ಆ ಥರ ಅಂತ ಕಟ್ ಮಾಡೋಕೆ ಬಂದರೆ ವರ್ಕ್ ಆಗಲ್ಲ. ಅವು ಇದುವರೆಗೂ ನಂಗೆ ಆ ಥರ ಸಿಕ್ಕಿಲ್ಲ ಯಾರು. ಸೊ ಸಲಾರೆಲ್ಲ ಹಂಗೆ ಸರ್, ಆ ಕ್ಯಾರೆಕ್ಟರ್ನ ಏನು ಮಾಡ್ತಾರೆ, ಹಿಂಗೆ ಮಾಡ್ತೀನಿ ಸರ್, ಹಿಂಗೆ ಮಾಡ್ತೀನಿ ಇದು ಮಾಡಿ ಮಾಡ್ಕೊಂಡು ಹೋಗೋದು ಅಷ್ಟೇ. ಅವ್ರು ತುಂಬ ಈಸಿ ಪ್ರಧಾನ್ ಸರ್. ಅವ್ರಿಗೆ ಏನು ಬೇಕು ಸಿಕ್ಬಿಟ್ರೆ ಮುಗೀತು. ಬಿಹೈಂಡ್ ದ ಕ್ಯಾಮ್ರಾ ಅವ್ರು ನಿಂತ್ಕೊಂಡಿದ್ದಾಗ, ಅಂದ್ರೆ KGF ಎಲ್ಲ ಕ್ರಿಯೇಟ್ ಮಾಡಿದ್ರು, ಉಗ್ರಂ ಎಲ್ಲ ಬಂದಿತ್ತು ಸಿನಿಮಾ. ಇಲ್ಲ, ಅವ್ರು ಆ ಫೀಲೇ ಕೊಟ್ಟಿಲ್ಲ ನನಗೆ, ಆ ಫೀಲೇ ಕೊಟ್ಟಿಲ್ಲ ಅವರು. ತುಂಬಾ ಜನ ಆಕ್ಟ್ ಮಾಡಿದ್ರು ಅದನ್ನೇ ಹೇಳ್ತಾರೆ, ಅನ್ಸೋದಿಲ್ಲ ಅಂತ. ಇಲ್ಲ ಅವ್ರು ಯಾವತ್ತೂ ಆ ಫೀಲ್ ಕೊಟ್ಟಿಲ್ಲ. ತುಂಬಾ ಫ್ರೆಂಡ್ಲಿ. ಆಮೇಲೆ ಕ್ರಿಕೆಟ್ ಆಡ್ತೀವಿ ಜೊತೆಲಿ, ಅವಾಗಂತೂ ಮಕ್ಕಳ ಥರ ಕಿತ್ತಾಡ್ತಾರೆ ಅವರು. ಅಂದ್ರೆ ಒಂದೊಂದು ಬಾಲ್ಗೂ ಮಕ್ಕಳು, ನಾವು ಚಿಕ್ಕವರಿದ್ದಾಗ ಜಗಳ ಮಾಡ್ಕೊತಿದ್ದಲ್ಲ, ಹಂಗೆ ಜಗಳ ಮಾಡ್ಕೊತಿರ್ತಾರೆ ಅವರು. ಅವ್ರ ಅಸೋಸಿಯೇಟ್ಸ್ ಎಲ್ಲ ಬೈತಿರ್ತಾರೆ ಅವ್ರಿಗೆ. ಸೊ ಅಷ್ಟು ಈಸಿ ಇದ್ದಾರೆ ಅವರು. ಓಕೆ, ಏನ್ ಸಾರ್ ಅಂತೆಲ್ಲ ಬೈತಿರ್ತಾರೆ, ಅವ್ರು ತಲೆನೇ ಕೆಡ್ಸ್ಕೊಳ್ಳಲ್ಲ, ಅವರು ಬೈತಿರ್ತಾರೆ. ಆ ಥರದ್ದು ಫ್ರೆಂಡ್ಲಿ ನೇಚರ್ ಇವರು ಮನುಷ್ಯ. ಸೊ ಹಂಗಿದ್ದು ಅವ್ರ ಹತ್ರ ಕೆಲಸ ಮಾಡೋದು ಈಸಿ, ತುಂಬ ಈಸಿ. ಆಮೇಲೆ ಅವ್ರಿಗೆ ಏನು ಬೇಕು ಅಂತ ಕ್ಲಾರಿಟಿ ಇದೆ ಅವ್ರಿಗೆ, ಅದು ಇನ್ನೂ ದೊಡ್ಡ ಅದು ಹೆಲ್ಪ್ ಆಗುತ್ತೆ ಆ್ಯಕ್ಟರ್ಗಳಿಗೆ. ಮೋಸ್ಟ್ಲಿ ರಿಕ್ವೈರ್ಡ್ ಅದೇ ಅಲ್ಲ ಬೀಯಿಂಗ್ ಎ ಡೈರೆಕ್ಟರ್. ಆಮೇಲೆ ಅವರು ಈ ಕಿರ್ಚಾಟ ಕೂಗಾಟೆಲ್ಲ ಮಾಡ್ತಾರಲ್ಲ, ಅದು ತಮಾಷೆಗೆ ಮಾಡೋದವರು. ಸೆಟ್ಟಲ್ಲಿ ಕೋಲಿಡ್ಕೊಂಡ್ಬಿಟ್ಟಿರ್ತಾರೆ ಒಂದು, ಅದೆಲ್ಲ ಅಂದ್ರೆ ಆ ಥರ ತುಂಬ ತಮಾಷೆ. ಅವರು PT ಮಾಸ್ಟರ್ ಥರ ಅವರು. ಬಟ್ ಅವ್ರಿಗೆ ಏನು ಬೇಕು ಎಕ್ಸಾಕ್ಟ್ ಗೊತ್ತು, ಎಷ್ಟು ರಿಯಾಕ್ಷನ್ ಅಷ್ಟು ಎಕ್ಸಾಕ್ಟ್ ಗೊತ್ತು ಅವ್ರಿಗೆ. ಅದನ್ನ ಹೇಳ್ತಾರೆ, ತೆಗೆಸ್ಕೋತಾರೆ. ಸೊ ಈಸಿ, ಎಲ್ರಿಗೂ ಕೆಲಸ ಈಸಿ.